ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಕೊನೆಗೂ ಬೆಂಗಳೂರಿಗೆ ಸ್ಥಾನ ಸಿಕ್ಕಿದೆ. ಈ ಸಂಬಂಧ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ 3ನೇ ಪಟ್ಟಿಯಲ್ಲಿ ಬೆಂಗಳೂರಿಗೂ ಕೂಡ ಸ್ಥಾನ ಸಿಕ್ಕಿದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಿಂದನೂ ಕೂಡ ಇದು 3ನೇ ಬಾರಿ ಸ್ಮಾರ್ಟ್ ಸಿಟಿಯನ್ನ ಘೋಷಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ದೇಶದ ಕೆಲವೊಂದು ನಗರಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ಮೂಲಸೌಕರ್ಯವನ್ನ ವೃದ್ಧಿಸುವಂತಹ ನಿಟ್ಟಿನಲ್ಲಿ ಅಥವಾ ಮೂಲಸೌಕರ್ಯವನ್ನು ಸರಿಯಾದಂತ ರೀತಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ. ಹಾಗೆ ಇಷ್ಟು ಬಾರಿ ಕರ್ನಾಟಕದ ಹಲವು ನಗರಗಳಿಗೆ, ಹಲವು ಜಿಲ್ಲೆಗಳಿಗೆ ಈ ಸ್ಮಾರ್ಟ್ ಸಿಟಿ ಭಾಗ್ಯ ಸಿಕ್ಕಿತ್ತಾದ್ರೂ ಕೂಡ ಬೆಂಗಳೂರಿಗೆ ಸಿಕ್ಕಿರಲಿಲ್ಲ. ಆದ್ರೆ ಈ ಬಾರಿ 3ನೇ ಬಾರಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಸ್ಮಾರ್ಟ್ ಸಿಟಿ ಭಾಗ್ಯ ಸಿಕ್ಕಿದೆ ಅಥವಾ ಈ ಸ್ಥಾನ ಸಿಕ್ಕಿದೆ. ಈ ಸಂಬಂಧ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ 3ನೇ ಪಟ್ಟಿ. ಇದರಲ್ಲಿ ಬೆಂಗಳೂರಿಗೂ ಕೂಡ ಸ್ಥಾನ ಸಿಕ್ಕಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ 4 ಹಾಗೆ ತಮಿಳುನಾಡಿನ 4 ನಗರಗಳು ಸೇರಿದಂತೆ ಒಟ್ಟು 30 ನಗರಗಳನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಘೋಷಿಸಲಾಗಿದೆ. ಕೇರಳದ ತಿರುವನಂತಪುರಂ, ಝಾನ್ಸಿ, ರಾಜ್ಕೋಟ್, ಅಮರಾವತಿ, ಪಾಟ್ನಾ, ಕರೀಂನಗರ್, ಮುಜಾಫರ್ನಗರ್, ಗಾಂಧಿನಗರ್ ಸೇರಿದಂತೆ ಒಟ್ಟು 30 ನಗರಗಳನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಘೋಷಿಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಯ್ಕೆಯಾದಂತಹ 7ನೇ ನಗರ ನಮ್ಮ ಬೆಂಗಳೂರು. ಈ ಮುಖಾಂತರವಾಗಿ ಬೆಂಗಳೂರಿಗರ ಒಂದು ಒತ್ತಾಸೆ ಏನಿತ್ತು, ಬೆಂಗಳೂರಿಗೂ ಕೂಡ ಸ್ಮಾರ್ಟ್ ಸಿಟಿ ಸ್ಥಾನಮಾನವನ್ನ ಕೊಡಬೇಕು ಅಥವಾ ಈ ಯೋಜನೆಯನ್ನ ಬೆಂಗಳೂರಿಗೂ ಕೂಡ ನೀಡಬೇಕು ಅಂತ ಹೇಳಿ, ಸೊ ಅದು ಒಂದು ಹಂತದಲ್ಲಿ ಈಗ ಈಡೇರಿದಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಚಂದ್ರಮೋಹನ್, ಬೆಂಗಳೂರು ಹೊರತುಪಡಿಸಿ ಕರ್ನಾಟಕದ ಬೇರೆ ಯಾವ್ದಾದ್ರು ನಗರಕ್ಕೆ ಸ್ಮಾರ್ಟ್ ಸಿಟಿ ಸಿಕ್ಕಿದೆಯಾ ಈ ಬಾರಿ ಭಾಗ್ಯ? ಅಮರ್ ಪ್ರಸಾದ್, ಮಲ್ತೇಶ್, ಈಗ ಕರ್ನಾಟಕಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮತ್ತೊಂದು ಬಂಪರ್ ಅವಕಾಶ ಸಿಕ್ಕಿದೆ. ರಾಜ್ಯದ ರಾಜಧಾನಿ ಬೆಂಗಳೂರು ನಗರವನ್ನು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಿ ಇವತ್ತು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಪಟ್ಟಿಯನ್ನ ಪ್ರಕಟಿಸಿದೆ. ಮುಖ್ಯವಾಗಿ ಈಗಾಗಲೇ ಕರ್ನಾಟಕದ 6 ನಗರಗಳನ್ನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಿ ಅವುಗಳ ಹೆಸರನ್ನ ಪ್ರಕಟಿಸಲಾಗಿತ್ತು. ಕರ್ನಾಟಕದ ಮಂಗಳೂರು, ತುಮಕೂರು, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ ನಗರಗಳನ್ನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಿ ಅವುಗಳ ಹೆಸರನ್ನ ಪ್ರಕಟಿಸಲಾಗಿತ್ತು. ಮತ್ತು ಈ ನಗರಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೇರೆ ಬೇರೆ ಕಾಮಗಾರಿಗಳು ಮತ್ತು ಯೋಜನೆಗಳು ಕೂಡ ಆರಂಭ ಆಗಿದ್ವು. ಆದ್ರೆ ಮೊದಲ ಹಂತದಲ್ಲಿ ಮತ್ತು 2ನೇ ಹಂತದಲ್ಲೂ ಕೂಡ ಬೆಂಗಳೂರು ನಗರದ ಹೆಸರು ಇರಲಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು. ಬೆಂಗಳೂರಿನ ಮಹಾನಗರ ಪಾಲಿಕೆಯಿಂದ ಸರಿಯಾದಂತ ಪ್ರಸ್ತಾವವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರಲಿಲ್ಲ ಮತ್ತು ಸರಿಯಾದಂತ ಆಸಕ್ತಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆ ವಹಿಸಿರಲಿಲ್ಲ. ಇದರಿಂದಾಗಿ ಮೊದಲ 2 ಸುತ್ತಿನಲ್ಲಿ ಬೆಂಗಳೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಯ್ಕೆ ಆಗುವಲ್ಲಿ ವಿಫಲ ಆಗಿತ್ತು. ಆದರೂ ಕೂಡ ಬೆಂಗಳೂರು ನಗರವನ್ನು ಕೂಡ ನಾವು ಮುಂದಿನ ಸುತ್ತಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಪರಿಗಣಿಸ್ತೇವೆ ಅಂತ ಹೇಳಿ ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಹೇಳಿದ್ರು. ಅದಾದ ಬಳಿಕ ಈಗ 3ನೇ ಸುತ್ತಿನಲ್ಲಿ ಬೆಂಗಳೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಯ್ಕೆಯಾಗಿದೆ. ಈ ಮೂಲಕ ಕರ್ನಾಟಕದ 7ನೇ ನಗರವಾಗಿ ಬೆಂಗಳೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಯ್ಕೆಯಾಗಿದೆ. ಹೀಗಾಗಿ ಈಗ ಬೆಂಗಳೂರು ನಗರವನ್ನು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ನೀಡಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಯಾವುದೇ ನಗರವನ್ನು ಅಭಿವೃದ್ಧಿ ಪಡಿಸಬೇಕಂದ್ರೆ ರಾಜ್ಯ ಸರ್ಕಾರ 50% ಹಣವನ್ನ ನೀಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ 50% ಹಣವನ್ನ ನೀಡುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಬೆಂಗಳೂರು ನಗರವನ್ನ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿ ಪಡಿಸುತ್ತವೆ. ಈ ಸ್ಮಾರ್ಟ್ ಸಿಟಿನಲ್ಲಿ ಎಲ್ಲ ಅತ್ಯಾಧುನಿಕ ಮೂಲಸೌಕರ್ಯಗಳನ್ನು ನೀಡಿ ವಿಶ್ವ ದರ್ಜೆಯ ಒಂದು ನಗರವನ್ನಾಗಿ ಬೆಂಗಳೂರು ನಗರವನ್ನು ಕೂಡ ಈಗ ಅಭಿವೃದ್ಧಿ ಪಡಿಸಲಾಗುತ್ತೆ. ಇದು ಕರ್ನಾಟಕಕ್ಕೆ ಸಿಕ್ಕಂತ ಒಂದು ಬೋನಸ್ ಆಫರ್ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಮೊದಲ 2 ಸುತ್ತಿನಲ್ಲಿ ಬೆಂಗಳೂರು ನಗರದ ಹೆಸರು ಇಲ್ಲದೆ ಇದ್ರೂ ಕೂಡ 3ನೇ ಸುತ್ತಿನಲ್ಲಿ ಈಗ ಬೆಂಗಳೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಯ್ಕೆಯಾಗಿದೆ. ಹೀಗಾಗಿ ಒಂದು ಕರ್ನಾಟಕದ ನಗರಾಭಿವೃದ್ಧಿಗೆ ಒಂದು ಹೆಚ್ಚಿನ ಬೋನಸ್ ಆಫರ್ ಆಗಿನೇ ಈಗ ಬೆಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಯ್ಕೆಯಾಗಿದೆ. ಮಲ್ತೇಶ್, ಧನ್ಯವಾದ ಚಂದ್ರಮೋಹನ್. ಹಾಗೆ ಬೆಳಗಾವಿ ಇಲ್ಲಿ ತನಕ ಸ್ಮಾರ್ಟ್ ಸಿಟಿ ಭಾಗ್ಯ ಸಿಕ್ಕಿರುವಂತಹ ನಗರಗಳು ಬೆಳಗಾವಿ, ಹುಬ್ಳಿ, ಧಾರವಾಡ, ಜೊತೆಗೆ ದಾವಣಗೆರೆ, ಶಿವಮೊಗ್ಗ, ಮಂಗಳೂರು, ತುಮಕೂರು. ಕರ್ನಾಟಕದ ಈ 6 ನಗರಗಳಿಗೆ ಸ್ಮಾರ್ಟ್ ಸಿಟಿ ಭಾಗ್ಯ ಸಿಕ್ಕಿತ್ತು. ನಾವು ಪ್ರತಿನಿಧಿ ಚಂದ್ರಮೋಹನ್ ಈಗ ತಾನೇ ಹೇಳ್ತಾ ಇದ್ದ ಹಾಗೆ ಆಯಾ ನಗರಗಳಿಗೆ ಸಂಬಂಧಪಟ್ಟಂತಹ ಪಾಲಿಕೆಗಳು ಅದನ್ನೊಂದು ಪ್ರಸ್ತಾವನೆ ಕಳಿಸ್ಕೊಡುವಂತಹ ಸಂದರ್ಭದಲ್ಲೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಆದರೆ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಪಾಲಿಕೆ ಇದನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂಥ ಒಂದು ಆರೋಪ ಇತ್ತು. ಆದರೆ ಈ ಬಾರಿ ಕೊನೆಗೂ ಬೆಂಗಳೂರಿಗೆ ಸ್ಮಾರ್ಟ್ ಸಿಟಿ ಭಾಗ್ಯ ಸಿಕ್ಕಿದೆ. ಸೊ ಈ 6 ನಗರಗಳ ಜೊತೆ ತುಮಕೂರು, ಶಿವಮೊಗ್ಗ, ಮಂಗಳೂರು ಹಾಗೆ ಬೆಳಗಾವಿ, ಹುಬ್ಳಿ, ಧಾರವಾಡ ಜೊತೆ ಇನ್ನು ಬೆಂಗಳೂರು 7ನೇ ನಗರವಾಗಿ, ಕರ್ನಾಟಕದ 7ನೇ ನಗರವಾಗಿ ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಗಿದೆ.